ವಿಧಾನ ಪರಿಷತ್ನಲ್ಲೂ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದ್ದು ಬಿಜೆಪಿ ಸದಸ್ಯರಿಂದ ನಾಗೇಂದ್ರ ವಿರುದ್ಧ ಪ್ರತಿಭಟನೆ ಜೋರಾಗಿದೆ. ಹಾಗಾಗಿ ಕೈ ಮುಗಿದು ಕೋರ್ಕೊಳ್ತೀನಿ, ಗಲಾಟೆ ನಿಲ್ಲಿಸಿ ಅಂತ ಸಭಾಪತಿ ಸಲೀಂ ಅಹಮದ್ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಬರದ ಬಗ್ಗೆ ಚರ್ಚೆ ಮಾಡಿ ಅಂತ ಎಸ್ ರವಿ ಸವಾಲ್ ಹಾಕಿದ್ದಾರೆ. ವಿಧಾನ ಪರಿಷತ್ನಲ್ಲೂ ಕೂಡ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಗಳು ಕೇಳಿ ಬರ್ತಾ ಇದ್ದು ರಾಜ್ಯದ ಯಾವ ಸ್ಥಿತಿಗತಿಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗ್ತಾ ಇಲ್ಲ. ಹಲವು ದಿನಗಳಿಂದ ನಿರಂತರವಾದಂತಹ ಪ್ರತಿಭಟನೆ ಆಗ್ತಾ ಇದೆ. ಹಾಗಾಗಿ ಕೈ ಮುಗಿದು ಬೇಡ್ಕೊಳ್ತೇನೆ ಅಂತ ಸಂದರ್ಭದಲ್ಲಿ ಸಭಾಪತಿ ಮನವಿ ಮಾಡಿಕೊಂಡಿದ್ದಾರೆ. 327 ಹೊರಗೆ ವಿರೋಧ ಪಕ್ಷದ ಮಾಡ್ತಾನೆ ಇದ್ದಾರೆ. ನೀವು ಯಾವುದೇ ವಸ್ತುಗಳು ತರಬಾರ್ದು, ಪ್ಲೆಕಾರ್ಡ್ ತರಬಾರ್ದು ಅಂತ ಹೇಳಿದ್ರು ಕೂಡ ಪ್ಲೆಕಾರ್ಡ್ ತಂದು ನಿಯಮ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ. ದಯವಿಟ್ಟು ನೀವು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅಲ್ಲ, ನೀವು ಮಾತಾಡಿ, ಆಮೇಲೆ ಕೊಡ್ತೀನಿ. ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನಾವು ಈ ಸದನಕ್ಕೆ ಬರೋ ಮೂಲ ಉದ್ದೇಶ ಬಂದು ಜನರ ಸಮಸ್ಯೆ, ರಾಜ್ಯದ ಸಮಸ್ಯೆಯನ್ನ ಚರ್ಚೆ ಮಾಡ್ಲಿಕ್ಕೆ ಬರ್ತೀವಿ. ಪ್ರಜಾಪ್ರಭುತ್ವ ಅಂದರೆ ಕೇವಲ ಚುನಾವಣೆಗಳಲ್ಲಿ ಗೆದ್ದು ಸರ್ಕಾರ ಮಾಡೋದು ಅಥವಾ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋದೇ ಅಲ್ಲ. ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಅಂದ್ರೆ ಮುಕ್ತವಾದ ಚರ್ಚೆ ಆಗಬೇಕು, ವಿಚಾರ ವಿಮರ್ಶೆ ಆಗಬೇಕು, ಭಿನ್ನಾಭಿಪ್ರಾಯಗಳಿಗೆ ಗೌರವ ಮತ್ತು ಎಲ್ಲರ ಅಭಿಪ್ರಾಯಗಳನ್ನು ಆಲಿಸಿ ಸಮಗ್ರ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋದೇ ಪ್ರಜಾಪ್ರಭುತ್ವದ ಆಶಯಗಳು. ಚರ್ಚೆ ನಮ್ಮನ್ನ ವಿಭಜಿಸೋದಿಲ್ಲ. ಸರಿಯಾದ ದಾರಿಯನ್ನು ಕಂಡುಕೊಳ್ಳುವುದಕ್ಕಾಗಿ ವಿಚಾರ ವಿಮರ್ಶೆ ಸಂಘರ್ಷಕ್ಕೆ ಅಲ್ಲ, ಸತ್ಯವನ್ನು ಅರಿಯುವುದಕ್ಕಾಗಿ ನಿರ್ಧಾರ ಯಾರೊಬ್ಬರದಾಗಿರದೆ ಸಾಮೂಹಿಕ ಚಿಂತನೆಯ ಫಲವಾಗಿರಬೇಕು. ನಾವು ಭಿನ್ನಾಭಿಪ್ರಾಯಗಳಿಗೆ ಭಯ ಬೀಳಬಾರದು. ಭಿನ್ನಾಭಿಪ್ರಾಯವೇ ಪ್ರಜಾಪ್ರಭುತ್ವದ ಜೀವಾಳ. ಅದರ ಭಿನ್ನಾಭಿಪ್ರಾಯದ ನಂತರವೂ ಒಗ್ಗಟ್ಟಿನಿಂದ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದೇ ಅನುಷ್ಠಾನಕ್ಕೆ ಗೊಳಿಸುವ ಮನೋಭಾವ ನಮ್ಮಲ್ಲಿ ಇರಬೇಕು.